ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಮತ್ತಾಯ 6ನೇ ಅಧ್ಯಾಯ 14ನೇ ವಾಕ್ಯ. ಇಬ್ಬರು ಅಣ್ಣ ತಮ್ಮಂದಿರು ಹಣ್ಣಿನ ವ್ಯಾಪಾರವನ್ನು ಮಾಡುತ್ತಿದ್ದರು. ಅವರ ಹಣ್ಣಿನ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯುತ್ತಿತ್ತು. ಹೀಗೆ ಇಬ್ಬರು ಸಂತೋಷದಿಂದ ಜೀವಿಸುತ್ತಿದ್ದರು. ಹೀಗಿರುವಾಗ ಇಬ್ಬರಲ್ಲಿಯೂ ತಾನು ಬೆಳೆಯಬೇಕೆಂಬ ಆಸೆ ಮೂಡಿ ಒಬ್ಬರಿಗೊಬ್ಬರು ವ್ಯಾಪಾರದಲ್ಲಿ ಮೋಸ ಮಾಡಲು ಪ್ರಾರಂಭಿಸಿದರು. ಕೆಲವು ದಿನಗಳ ನಂತರ ಅಣ್ಣನಿಗೆ ತಮ್ಮನು ಮೋಸ ಮಾಡುತ್ತಿದ್ದಾನೆ ಎಂದು ತಿಳಿಯಿತು. ತಮ್ಮನಿಗೆ ಅಣ್ಣನು ಮೋಸ ಮಾಡುತ್ತಿದ್ದಾನೆ ಎಂದು ತಿಳಿಯಿತು. ಇದರಿಂದ ಇಬ್ಬರಲ್ಲೂ ದ್ವೇಷ ಮೂಡಿತು. ಇಬ್ಬರು ಜಗಳವಾಡಿಕೊಂಡು ಬೇರೆ ಬೇರೆಯಾದರು ಮತ್ತು ಇಬ್ಬರು ಬೇರೆ ಬೇರೆ ಹಣ್ಣಿನ ಅಂಗಡಿಯನ್ನು ಇಟ್ಟುಕೊಂಡರು. ಇದರಿಂದ ಇಬ್ಬರಿಗೂ ವ್ಯಾಪಾರವಾಗುತ್ತಿರಲಿಲ್ಲ. ಏಕೆಂದರೆ ಅಣ್ಣನು ತಮ್ಮನ ಬಳಿಗೆ ಯಾವುದೇ ಗ್ರಾಹಕರು ಹೋಗದಂತೆ ಮಾಡುತ್ತಿದ್ದನು. ತಮ್ಮನು ಅಣ್ಣನ ಬಳಿಗೆ ಯಾವುದೇ ಗ್ರಾಹಕರು ಹೋಗದಂತೆ ಮಾಡುತ್ತಿದ್ದನು. ಇದರಿಂದ ಇಬ್ಬರ ಜೀವನವು ಕಷ್ಟವಾಯಿತು ಮತ್ತು ಇಬ್ಬರು ಜೀವನದಲ್ಲಿ ಕುಗ್ಗಿ ಹೋದರು. ಇಷ್ಟು ತೊಂದರೆಯಾದ ಮೇಲೆ ಅಣ್ಣ ಮತ್ತು ತಮ್ಮನು ಮನಸ್ಸಿನಲ್ಲಿ, ಹೀಗೆ ನಡೆದರೆ ನಮ್ಮ ಜೀವನ ಮುಗಿದು ಹೋಗುತ್ತದೆ. ನಾನು ಮಾಡಿದ ತಪ್ಪಿಗೆ ಕ್ಷಮಾಪಣೆ ಕೇಳಿಬಿಡುತ್ತೇನೆ ಎಂದುಕೊಂಡರು. ಇಬ್ಬರು ಒಬ್ಬರ ಬಳಿ ಒಬ್ಬರು ಬಂದು ನಿಂತು ಮುಖ ಮುಖ ನೋಡುತ್ತಿದ್ದರು. ಇಬ್ಬರು ಮನಸ್ಸಿನಲ್ಲಿ ಹೇಗೆ ಕ್ಷಮೆ ಕೇಳಲಿ ಎಂದು ಯೋಚಿಸುತ್ತಿದ್ದರು. ಕೊನೆಗೂ ತಮ್ಮ ಅಣ್ಣನಿಗೆ ಕ್ಷಮೆ ಕೇಳಿ ತಬ್ಬಿಕೊಂಡ. ಆಗ ಅಣ್ಣ ಅವನನ್ನು ಕ್ಷಮಿಸುತ್ತಾ, ಇದರಲ್ಲಿ ನನ್ನದೂ ತಪ್ಪಿದೆ, ನನ್ನನ್ನೂ ಕ್ಷಮಿಸು ಎಂದ. ಹೀಗೆ ಇಬ್ಬರೂ ಒಂದಾದರು ಮತ್ತು ಮತ್ತೆ ಒಂದೇ ಹಣ್ಣಿನ ಅಂಗಡಿಯನ್ನು ಇಟ್ಟು ಒಳ್ಳೆಯ ವ್ಯಾಪಾರವನ್ನೇ ಮಾಡಿದರು. ಇದರಿಂದ ಒಳ್ಳೆ ಲಾಭವಾಯಿತು. ಈ ಬಾರಿಯ ಲಾಭದಿಂದ ಇಬ್ಬರು ದ್ವೇಷಿಗಳಾಗಲಿಲ್ಲ, ಬದಲಿಗೆ ಪ್ರೀತಿ ಬಾಂಧವ್ಯದಿಂದ ಜೀವಿಸುವ ಉತ್ತಮ ಸಹೋದರರಾದರು. ನೆಲ್ಮೆಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಒಂದಲ್ಲ ಒಂದು ವಿಚಾರದಲ್ಲಿ ತಪ್ಪು ಮಾಡಿದವರೇ ಆಗಿದ್ದೇವೆ. ಆದ್ದರಿಂದ ನಮಗ್ಯಾರಿಗೂ ಇನ್ನೊಬ್ಬರನ್ನು ಶಿಕ್ಷಿಸುವ ಅಥವಾ ಇನ್ನೊಬ್ಬರನ್ನು ದ್ವೇಷಿಸುವ ಯೋಗ್ಯತೆ ಇಲ್ಲ. ಬದಲಿಗೆ ಕ್ಷಮೆ ಕೇಳುವ ಮತ್ತು ಕ್ಷಮೆ ನೀಡುವ ಅರ್ಹತೆಯನ್ನು ಮಾತ್ರ ಪಡೆದಿದ್ದೇವೆ. ಹಾಗಾಗಿ ಕ್ಷಮೆ ಕೇಳಲು ಹಿಂಜರಿಯದೆ ಮತ್ತು ಕ್ಷಮೆ ಕೇಳಲು ಬಂದವರನ್ನು ಧಿಕ್ಕರಿಸದೆ ಕ್ಷಮೆ ಕೇಳುವವರಿಗೆ ಕ್ಷಮೆ ನೀಡುತ್ತಾ, ಹಾಗೆಯೇ ತಪ್ಪು ಮಾಡಿದಾಗ ಒಪ್ಪಿಕೊಂಡು ಕ್ಷಮೆ ಕೇಳುತ್ತಾ ಸಹೋದರತ್ವದಲ್ಲಿ ಜೀವಿಸೋಣ. ಇದರಿಂದ ದೇವರೂ ಕೂಡ ನಮ್ಮ ಪಾಪಗಳನ್ನು ತಪ್ಪುಗಳನ್ನು ಲೆಕ್ಕಕ್ಕೆ ಪರಿಗಣಿಸದೆ ನಮ್ಮನ್ನು ಕ್ಷಮಿಸಿ ಆಶೀರ್ವದಿಸುವರು. ಜೈ ಯೇಸು ಕ್ರಿಸ್ತ.